ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ವಲ್ಪ ವಿಚಿತ್ರವಾಗಿದೆ ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಟಾರ್ಟ್ ಆಗಿದ್ದು ಡೇ ಮೆಡಿಟೇಷನಿಂದ. ನಾನು 5 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ನನ್ನ ಗಂಡ ಅರ್ಧ ಗಂಟೆ ಮೆಡಿಟೇಷನ್ ಮಾಡ್ತಾರೆ. ಅವರೇನು ಮೆಡಿಟೇಷನ್ ಬ್ರೀತಿಂಗ್ ಕ್ಲಾಸ್ ತೊಗೋತಿದ್ದಾರೆ ಮಾರ್ನಿಂಗ್ 6 o'clock. ಸೊ ಬೆಳಗ್ಗೆನೇ ಎದ್ದು ಅರ್ಧ ಗಂಟೆ ಅವರು ಪ್ರಾಪರಾಗಿ ಮೆಡಿಟೇಷನ್ ಮಾಡ್ತಾರೆ. ಆ್ಯಂಡ್ ಆಂಟಿ ಪಾಪ ನೀರು ಫಸ್ಟ್ ಟೈಮು ನಾವು ವೆಲ್ಲಲ್ಲಿ ತೋರಿಸ್ತಿರೋದು ವಿಡಿಯೋದಲ್ಲಿ. ವೆಲ್ಲಿಂದ ತೆಗಿಯೋದು, ಬಾವಿಯಿಂದ ನೀರು ತೆಗಿಯೋದು. ಹೋಗಲ್ಲಲ್ರಿ ಇದು? ಹೋಗಲ್ಲ ಈ ಕಡೆನೇ ಈ ಕಡೆನಾ ನೀರಿದೆ ಅಲ್ಲ? ಹಾಂ, ನೀರಿದೆ. ಪಾಪ ನಮ್ಮನೆ ಆಂಟಿ ಬೆಳಗ್ಗೆ ಕೆಲ್ಸಕ್ಕೆ ಬಂದಾಗ ನೀರಿರಲಿಲ್ಲ. ಸೊ ಹಾಗಾಗಿ ಅವರೇನೆ ಬಾವಿಲಿ ಸೇದ್ಕೊಂಡು ಕಸ ನೆಲ ಎಲ್ಲ ಒರೆಸೋಕ್ಕೆ ಕ್ಲೀನ್ ಮಾಡೋಕ್ಕೆ ತಗೊಂಡ್ರು ನೀರನ್ನ. ಹೌದು, ನಿನ್ನೆ ರಾತ್ರಿ 10 ಗಂಟೆಯಿಂದನೂ ನಮ್ಮ ಮನೇಲಿ ನೀರಿಲ್ಲ. ಮೋಟರ್ ಏನೋ ಹಾಳಾಗೋಗಿದ್ದೆ. ಹಾಗಾಗಿ ಈವನ್ ಬಾತ್ರೂಮ್ಗೆ, ಕುಡಿಲಿಕ್ಕೆ, ಕುಕ್ಕಿಂಗಿಗೆ ಯಾವುದಕ್ಕೂ ನೆಲ್ಲಿಯಿಂದ ನೀರು ಬರ್ತಾಯಿಲ್ಲ. ಹಳೆಯ ಸಿಸ್ಟಮ್ಮು, ಬಾವಿಯಲ್ಲಿ ಸೇದ್ಕೊಂಡು ನೀರನ್ನ ತಕ್ಕೊಂಡು ಎಲ್ಲ ಕೆಲಸ ಮಾಡ್ಕೊತಿರೋದು. ಆ್ಯಂಡ್ ಇವತ್ತು ನಾನು ಸ್ನಾನನೂ ಮಾಡಿಲ್ಲ. ಪೂಜೆ ಮಾಡಲಿಕ್ಕೂ ಸಹಿತ ನೀರೆಲ್ಲ ಬೇಕಲ್ವ. ಹಾಗಾಗಿ ಇದೇ ಕತೆ ಆಗೋಗಿದೆ. ನೀರು ತಗೊಳೋದು, ಬಕೆಟಿಗೆ ಹೋಗಿ ಹಾಕೋದು, ಬಾತ್ರೂಮಿಗೆ ಯೂಸ್ ಮಾಡೋಕ್ಕೆ, ಆಮೇಲೆ ಕಿಚನಿಗೆಲ್ಲ ಯೂಸ್ ಮಾಡೋಕ್ಕೆ ಆಗ್ತಾಯಿದೆ. ಸೊ 24 hours ಕಂಪ್ಲೀಟ್ಲಿ ನಮ್ಮ ಮನೇಲಿ ಮೋಟ್ರ್ ಹಾಳಾಗಿ ನೀರಿಲ್ಲದೆ ಪರದಾಡಿರೋಂಥ ವ್ಲಾಗ್ ಇದು. ಸೊ ಮಿಸ್ ಮಾಡಬೇಡಿ, ಫುಲ್ ವ್ಲಾಗ್ ನೋಡಿ. ಏನಾಯಿತು, ಮೋಟ್ರ್ ಏನಾಗಿದೆ, ಯಾವಾಗ ರಿಪೇರಿ ಆಯಿತು ಅಂತ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಫುಲ್ ಜೋಶ್ ಬಂದುಬಿಟ್ಟಿದೆ. ಸೊ ಅವರು ಜಿಮ್ಮಿಗೆಲ್ಲ ಹೋಗ್ತಾರಲ್ಲ, ಇವತ್ತು ಜಿಮ್ಮಿಗೆಲ್ಲ ಹೋಗೋದು ಏನು ಬೇಡ, ಮನೇಲೇ ತುಂಬ ದೊಡ್ಡ ಒಳ್ಳೆ ಪರ್ಫೆಕ್ಟ್ ಜಿಮ್ ಕಾಯ್ತಾ ಇದೆ ನಿಮಗೋಸ್ಕರ ಅಂತ ಅಂದೆ. ಹಾಗಾಗಿ ಅವ್ರ ಕೈಯಲ್ಲಿ ನೀರು ಸೇರಿಸ್ದೆ. ನಾನು ಒಂದು 2-3 ಬಕೆಟ್ ಕೊಡಪಾನ ನೀರು ತೆಗೆದ್ಬಿಟ್ಟು ಅವ್ರಿಗೆ ಹೇಳಿದೆ. ಸೊ ಅವರು ಎಂಜಾಯ್ ಮಾಡ್ತಾರೆ. ಆ್ಯಕ್ಚುಲಿ ಈ ಒಂದು ಫಸ್ಟ್ರೇಟೆಡ್ ಸಿಚುಯೇಷನ್ ಇದೊಂದು ನಮಗೆ ಆಗಲ್ಲ. ಎಲ್ಲಾದರೂ ನೆಲ್ಲಿ ಕೈ ಚೂರು ಕೈ ಏನಾರು ಕುಕ್ಕಿಂಗ್ ಮಾಡಿದ್ಮೇಲೂ ನಮಗೆ ನೀರು ಬೇಕು ತಾನೇ. ನನಗಂತೂ ಕೈ ತೊಳ್ಕೊಳೋ ಅಭ್ಯಾಸ ತುಂಬ ಇದೆ. ಅಡುಗೆ ಮಾಡ್ತಾ ಇಲ್ಲ 5 ನಿಮಿಷಕ್ಕೂ ಹೋಗಿ ಟ್ಯಾಪ್ ಆನ್ ಮಾಡೋದು. ಸೊ ಎಷ್ಟು ಇರಿಟೇಟ್ ಆಗುತ್ತೆ ಲೈಫು. ಬಟ್ ಆದರೆ ಎಂಜಾಯ್ ಮಾಡ್ತಿದ್ದೀವಿ ನಾವು. ಯಾಕಂದರೆ ನಾವು ಬಾವಿಯಿಂದ ಡೈರೆಕ್ಟಾಗಿ ನೀರನ್ನ ತಕ್ಕೊತಾ ಇದ್ದೀವಿ. ಖುಷಿ ಆಗ್ತಿದೆ. ತೋರಿಸ್ತೀನಿ ಬಾವಿಲಿ ಎಷ್ಟು ನೀರಿದೆ ಏನು ಅಂತ. ಈ ವರ್ಷ ಅಷ್ಟೇನು ಮಳೆ ಬಂದಿಲ್ಲ, ಹಾಗಾಗಿ ಫುಲ್ಲೇನು ತುಂಬಿಲ್ಲ. ನಾರ್ಮಲಾಗಿ ಎಷ್ಟಿದೆ ಅಷ್ಟೇ ಇದೆ. ಬಟ್ ಹೌದು, ಫೈನಲಿ ನಾವು ಇದನ್ನು ಓಪನ್ ಇಟ್ಟಿರೋದಕ್ಕೆ, ಬಾವಿನ ಓಪನ್ ಇಟ್ಟಿರೋದಕ್ಕೆ ಎಷ್ಟು ಯೂಸ್ ಆಗ್ತಿದೆ ನೋಡಿ. ಟೆಕ್ನಾಲಜಿ ಏನಾದರೂ ಫೇಲ್ ಆದರೂ ಸಹಿತ ಅಡ್ಡಿಲ್ಲ. ಆರಾಮ್ಸೆ ನಾವು ಡೈರೆಕ್ಟಾಗಿ ಬಾವಿಯಿಂದನೇ ನೀರು ತಗೋಬೋದು. ಸೊ ಅದಕ್ಕೆ ಅಂತಾರೆ ತುಂಬ ಓವರ್ ಡಿಪೆಂಡ್ ಆಗಬಾರ್ದು ಟೆಕ್ನಾಲಜಿ ಮೇಲೆ ಅಂತ. ಅವಾಗವಾಗ ಮ್ಯಾನ್ಯುಯಲಿನೂ ನಮಗೆಲ್ಲ ಆಪ್ಷನ್ಸ್ ಇಟ್ಕೋಬೇಕು. ಅವರು ನೀರು ಸೇದು ಹಾಕ್ತಾರೆ. ನಾನೊಂದು ತೊಗೊಂಡು ಹೋಗಿ ಮನೆ ಒಡೆ ಹಾಕ್ತಿದ್ದೀನಿ ಎಲ್ಲ ಬಕೆಟ್ಗಳಿಗೆ ಎಲ್ಲ ಕಡೆನೂ. ಸೊ ಬರೀ ಅವರಷ್ಟೇ ಸೇದ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಾನು ಕೆಲಸ ಮಾಡ್ತಿದ್ದೀನಿ, ತೊಗೊಂಡು ಹೋಗೋದೆಲ್ಲ ನನ್ನದೇ ಕೆಲಸ. ಇದೇ ಕೆಲಸ ಆಗಿತ್ತು. ಸ್ಯಾಟರ್ಡೇ ವ್ಲಾಗ್ ಇದು. ಸ್ಯಾಟರ್ಡೇ ದಿನ ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಈ ಕಿತಾಪತಿ ಮಾಡ್ತಾಯಿದ್ದೀನಿ. ಏನಾಯ್ತು? ಚೆಂಬು ಹೌದಾ? ಗಡಿಗೆ ಹೋಯ್ತು. ನಂಗೆ ಸೌಂಡ್ ಕೇಳಿಸ್ತಿದೆ. ಹೋಯ್ತಾ? ಹೋಯ್ತಮ್ಮ, ಹೋಯ್ತು. ಹೋಗಲ್ಲ ಅಷ್ಟು ಈಸಿಯಾಗಿ. ಆಂಟಿನೂ ಕಟ್ಟಿದ್ದಾರೆ, ಅಷ್ಟೇನು ಈಸಿಯಾಗಿ ಹೋಗಲ್ಲ. ಓ ಹುಷಾರು. ಗೊತ್ತಾಯ್ತು. ನೋಡಿ, ನನಗೆ ತುಂಬ ಐಟಮ್ ಇದೆ. ಹೇ ಶೈನಿ, ಹೌ ಯು? ಮುದ್ದು ಗುಮ್ಮಿ ನೀನು, ಮುದ್ದು. ಅವಾಗ ತಿನ್ನಕ್ ಬರಲ್ಲ ಅದಕ್ಕೆ. ನೋಡಿ ಬಾಗ್ಲು ತೆಗ್ದಿದೆ ಅಂತ. ತಕ್ಕೊಡ್ತೀನಿ ತಡಿಯೇ, ತಕ್ಕೊಡ್ತೀನಿ. ತಿನ್ನು. ಓಕೆನಾ? ಇಲ್ಲ ಇದರಲ್ಲಿಲ್ಲ. ಮತ್ತು ಬರಕ್ಕೆ ಟ್ರೈ ಮಾಡ್ತೀಯ. ಸೊ ಬನ್ನಿ, ಹೇಗೆ ಎಷ್ಟು ನೀರಿದೆ ಅಂತ ತೋರಿಸ್ತೀನಿ. ನಮ್ಮ ಬಾವಿ ಒಳಗಡೆ ಈಗ ಆಲ್ರೆಡಿ ಒಂದು 10-15 ಕೊಡಪಾನ ತೊಗೊಂಡು ಹೋಗಿದ್ದೀವಿ ಎಲ್ಲ ಕಡೆ, ಕೈ ತೊಳ್ಕೊಳಕ್ಕೆ, ಮಾಡಲಿಕ್ಕೆ, ಕುಕ್ಕಿಂಗಿಗೆ ಎಲ್ಲ. ಸೊ ನೋಡಿ ಇಷ್ಟಿದೆ. ಆ್ಯಕ್ಚುಲಿ ಇನ್ನೂ ತುಂಬ ಇರಬೇಕಾಗಿತ್ತು. ಮಳೆ ಈ ವರ್ಷ ತುಂಬ ಕಡಿಮೆ ಬಂದಿದೆ. ನಮ್ಮಲ್ಲಂತೂ ತುಂಬ ಕಡಿಮೆ. ನಿಮ್ಮ ಕಡೆ ಹೇಗೆ ಕಮೆಂಟ್ ಮಾಡಿ ಆಯಿತಾ? ಸೊ
ನೋಡಿ ಇಷ್ಟು ನೀರಿದೆ. ಯೂಶ್ವಲಿನೂ ಇಷ್ಟೇ ಇರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಒಂದೆರಡು ಇಂಚ್ ಕೆಳಗಡೆ ಹೋಗಿರುತ್ತೆ, ಇಲ್ಲ ಅಂದರೆ ಇಷ್ಟೇ ಇರುತ್ತೆ. ಹೀಗೆ ಪ್ಯೂರ್ ವೆಲ್ ವಾಟರ್ ಅಂತ ಹೇಳ್ತಾರಲ್ಲ ಬಾವಿ, ಮಲೆನಾಡು ಕಡೆ ಇದು ತುಂಬಾ ಫೇಮಸ್. ನಮ್ಮೂರ ಕಡೆ ಎಲ್ಲರ ಮನೇಲೂ ಒಂದು ಬಾವಿ ಅಂತೂ ಇದ್ದೇ ಇರುತ್ತೆ. ಬಾವಿ ತೋಡ್ಕೊಂಡು ಮನೆ ಮುಂದೆ ಅಲ್ಲೇ ನೀರು ತೊಗೊತಾರೆ. ಇದೊಂದು ಬೇಸಿಕ್ ನೀಡನ್ನ ನಾವು ಮನೆ ಮುಂದೆನೇ ಇಟ್ಕೊಂಡಿದ್ದೀವಿ. ಖುಷಿ ಆಗುತ್ತೆ. ಐ ಆಮ್ ಲಕ್ಕಿ ದಟ್ ನಾವು ಬಾವಿ ಇದೆ, ಮಲೆನಾಡಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡು. ಆ್ಯಂಡ್ ಇಷ್ಟು ದಿನ ಅಲ್ಲಿ ಟ್ಯಾಪ್ ಓಪನ್ ಮಾಡಿದರೆ ಡೈರೆಕ್ಟ್ ಟ್ಯಾಂಕಿಗೆ ಹೋಗದೇ ಡೈರೆಕ್ಟಾಗಿ ಟ್ಯಾಪಿಂದ ನಲ್ಲಿಂದ ಬಂದುಬಿಡ್ತಿತ್ತು. ಹಾಗಾಗಿ ಈ ಸಿಸ್ಟಮ್ನ ನಾವು ಯೂಸ್ ಮಾಡ್ತಾನೆ ಇರಲಿಲ್ಲ. ಇವತ್ತು ಹಾಳಾಗಿದೆ ಅನ್ನೋ ಕಾರಣಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಫೈನಲಿ ನಮ್ಮ ಪ್ಲಂಬರ್ ಅರೈವ್ಡ್ ಆದರು. ಹೌದು, ಇವರೇ ಈ ಮನೆಯ ಒಂದು ಪ್ಲಂಬಿಂಗ್ ಕೆಲಸ ಮಾಡಿರೋದು ಸಹಿತ ಇವರೇ. ಸೊ ನಾನು ಆನೆಸ್ಟಾಗಿ ಹೇಳಬೇಕು ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಹೀ ಈಸ್ ದ ಬೆಸ್ಟ್. ಓಕೆ, ವರ್ಕ್ ಮಾಡ್ತಾರೆ. ಯಾಕೆಂದರೆ ನನ್ನ ಮನೆಯಲ್ಲಿ ನೀವೇನಾದರೂ ಕಟ್ಟಿದ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸಲ್ಲಿ ಯಾವುದು ಮೇಜರ್ ಪ್ರಾಬ್ಲಮ್ ನಿಮ್ಗೆ ಆಗಿದೆ ಅಂತಂದರೆ ಪ್ಲಂಬಿಂಗ್ಗೆ ಅಂತ ಹೇಳ್ತೀನಿ. ಈಗಲೂ ಫೇಸ್ ಮಾಡಿರ್ತೀವಿ. ನೀರು ಅಷ್ಟು ಚೆನ್ನಾಗಿ ಬರ್ತಾ ಇರಲ್ಲ, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ನಾನೇನು ರೆಕಮೆಂಡ್ ಮಾಡಲ್ಲ ಈಸ್ ದ ಬೆಸ್ಟ್ ಪ್ಲಂಬರ್ ಅಂತ. ಓಕೆ, ಆಪ್ಷನ್ ಇಲ್ಲ, ಈ ಮನೆ ಎಲ್ಲ ಕೆಲಸ ಮಾಡಿದ್ರು ಅವರೇ. ಸೊ ಅವ್ರನ್ನೇ ಕರ್ಸ್ಕಿದ್ವಿ ಏನಾಗಿದೆ ಅಂತ ನೋಡಿ ಅಂತ. ನಾನೇನೋ ಒಂದು ಅರ್ಧ ಗಂಟೆಲಿ ಸಾಲ್ವ್ ಆಗಿಬಿಡುತ್ತೆ, ನೀರು ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಜೋಶಲ್ಲಿ, ಬೆಳಗ್ಗೆ 10 ಗಂಟೆ ಇವಾಗ. ಬಟ್ ಅವರು ಎಲ್ಲ ನೋಡಿಬಿಟ್ಟು ಇನ್ನೊಂದು ಸ್ಪೆಷಲ್ ಟೆಕ್ನಿಷಿಯನ್ಸ್ನ ಕರೆಸ್ತಾ ಇದ್ದಾರೆ. ಏನು ಎಂತ ಅಂತ ಕನ್ಫ್ಯೂಷನ್ ಆಗಿದೆ ಅವರಿಗೆ. ಈ ಕಡೆ ಇದು ಚೆನ್ನಾಗಿ ವರ್ಕ್ ಆಗ್ತಿದೆ, ಎಲೆಕ್ಟ್ರಿಕಲಿ ಏನೂ ಪ್ರಾಬ್ಲಮ್ ಇಲ್ಲ, ಅದು ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಮೋಟ್ರಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ದೆ. ಮೋಟ್ರ್ ನೀರು ಜಗ್ತಾ ಇಲ್ಲ ಅಂತ, ನೀರೇ ಏರ್ತಾ ಇಲ್ಲ ಅಂತ ಬಾವಿಯಿಂದ ಮೋಟ್ರ್ ತೆಗಿತಾ ಇರೋದು. ಸೊ ಈ ಥರ ಎಲ್ಲ ಮೋಟ್ರ್ ಡೈರೆಕ್ಟಾಗಿ ಬಾವಿಯಲ್ಲಿ ಹಾಕಿರೋದಕ್ಕೆ ನಾವು ಲೇಸಿ ಆಗಿಬಿಟ್ಟಿರ್ತೀವಿ. ನೀರು ಸೇದೋದೆಲ್ಲ ಬಿಟ್ಬಿಟ್ಟು ಡೈರೆಕ್ಟಾಗಿ ಅಂದರೆ ಟ್ಯಾಂಕಿಗೆ ಹೋಗೋಕ್ಕಿಂತ ಮುಂಚೆ ಕಿಚನಲ್ಲೇ ಒಂದು ಟ್ಯಾಪ್ ಇಟ್ಕೊಬಿಟ್ಟಿದ್ದೀವಿ ನಾವು. ಅದನ್ನು ಮೋಟ್ರ್ ಆನ್ ಮಾಡಿಬಿಟ್ರೆ ಅಲ್ಲೇ ಡೈರೆಕ್ಟ್ ಬಾವಿಯಿಂದ ನೀರು ಬಂದುಬಿಡುತ್ತೆ. ಅದನ್ನೇ ಯೂಸ್ ಮಾಡಿ ಅಭ್ಯಾಸ ಆಗೋಗಿದೆ. ಇವತ್ತೇ ನೋಡಿ ಇಷ್ಟು ಕಷ್ಟಪಡ್ತಾ ಇರೋದು. ಬಾವಿ ನೀರು ಸೇದ್ಕೊಂಡು ಎಲ್ಲ ಗೊತ್ತಾಗ್ತಿದೆ ನೀರಿನ ಬೆಲೆ ಏನು ಅಂತ. ಒಂದೊಂದು ಹನಿ ಬೆಲೆ ಇವತ್ತು ಗೊತ್ತಾಗ್ತಿದೆ ನಮಗೆ. ಬಂದ್ ಮಾಡಿ ಮಣ್ಣು ಎಲ್ಲ ಹೌದಾ? ಮತ್ತೆ ನನಗೆ ಗೊತ್ತಿಲ್ಲ. ಆನ್ ಮಾಡ್ತೀನಿ. ಫೈನಲಿ 1 ಅವರ್ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಯಿತು ಮೋಟ್ರ್ ತುಂಬ ಚೆನ್ನಾಗಿದೆ. ಇಂಜಿನ್ ಏನೂ ಪ್ರಾಬ್ಲಮ್ ಇಲ್ಲ. ಏನೋ ಒಳಗಡೆ ಅದು ನೀರು ಪುಲ್ ಮಾಡೋಕ್ಕೆ ಅಂತ ತಿರುಗ್ತಾ ಇರುತ್ತಲ್ಲ, ಅದು ಡ್ಯಾಮೇಜ್ ಆಗಿದೆ, ಮೆಲ್ಟ್ ಆಗಿದೆ ಅಂತೆ. ಸೊ ಅದನ್ನು ವೆಲ್ಡಿಂಗ್ ಮಾಡ್ಕೊಂಬರ್ಬೇಕು ಅಂತಂದರು. 2 ಆಪ್ಷನ್ ಕೊಟ್ಟರು. ಒಂದು ಹೊಸ ಮೋಟ್ರು 6,000 ರೂಪಾಯಿಗೆ ಹೊಸ ಮೋಟ್ರ್ ಸಿಕ್ಬಿಡುತ್ತೆ, ಇಲ್ಲ ಅಂದರೆ ಇದನ್ನು ತೊಗೊಂಡೋಗಿ ಬಿಚ್ಕೊಂಡು ತೊಗೊಂಡೋಗಿ ವೆಲ್ಡಿಂಗ್ ಮಾಡ್ಕೊಂಬರೋಕ್ಕೆ 2,500 ರೂಪಾಯಿ ಅಂತ. ಮನೆ ಕಟ್ಟಿ 2 ವರ್ಷ ಆಗಿದೆ, ಮೋಟರಿಗಿನ್ನೂ ಚೆನ್ನಾಗಿದೆ ವ್ಯಾಲಿಡಿಟಿ ಅಂತ ಅಂದ್ಕೊಂಡು ನಾವು ಸೆಕೆಂಡ್ ಆಪ್ಷನ್ ಏನಿದೆ 2,500 ರೂಪಾಯಿಗೆ ಮುಗಿಸ್ಬೇಡ, ಏನು ವರ್ಕ್ ಮಾಡ್ಕೊಂಬರಲಿ ಅಂತ ಮೋಟ್ರನ್ನ ಬಿಚ್ಕೊಂಡು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಫುಲ್ ಡೇ ಅಂದರೆ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತಂದ್ರೆ ವಾಪಸ್ ರೆಡಿ ಮಾಡಿಕೊಂಡು ಫುಲ್ ಡೇ ನಾವು ವಿತೌಟ್ ವಾಟರ್ ಅಂದರೆ ಟ್ಯಾಂಕಿಂದ ನೀರು ಇಲ್ಲದೇ ಸರ್ವೈವ್ ಮಾಡಬೇಕು. ಹಳೇ ಸಿಸ್ಟಮ್ ಥರ ಬಕೆಟಲ್ಲಿ ನೀರು ತಕ್ಕೊಂಡು ಬಾತ್ರೂಮಲ್ಲಿ ಯೂಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಕುಕ್ಕಿಂಗಿಗಾಗಿರ್ಬೋದು ಎಲ್ಲದು ಟ್ಯಾಪ್ ಯೂಸ್ ಕೈ ತೊಳೆಯೋಕ್ಕೂ ಚಿಕ್ಕು ಅಂತ ಕೈ ತೊಳಿತಿದ್ನಲ್ಲ ಅದನ್ನು ಸಹಿತ ಇಲ್ಲ. ಎಲ್ಲದನ್ನು ಮ್ಯಾನ್ಯುಯಲಿ ಚಂಬಿಂದ ತಕ್ಕೊಂಡು ನೀರು ತೊಳೆಯುವಂಥ ಸಿಸ್ಟಮ್, ಓಲ್ಡ್ ಸಿಸ್ಟಮಿಗೆ ಬಂದಿದ್ದೀವಿ. ಸೊ ಫೈನಲಿ ಅವರು ತೊಗೊಂಡು ಹೋಗ್ತಿದ್ದಾರೆ, ಅದನ್ನು ರಿಪೇರಿ ವೆಲ್ಡಿಂಗ್ ಏನೋ ಮಾಡಿಕೊಂಡು ತೊಗೊಂಬರ್ತೀನಿ ಅಂತ ಹೇಳಿ ತೊಗೊಂಡು ಹೋದರು. ಆ್ಯಂಡ್ ಇವತ್ತು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ನನ್ನ ಮಗಳು 1:30ಗೆ ಮಧ್ಯಾಹ್ನ ಬಂದುಬಿಡ್ತಾಳೆ, ಅವಳಿಗೆ ಹಾಫ್ ಡೇ ಸ್ಕೂಲು. ಸೊ ನಮ್ಮ ಮನೆಯವರು ನಾನು ಇಬ್ಬರು ಹೊರಗಡೆ ಹೋಗಿ ಮನೇಲಂತೂ ಅಡುಗೆ ಮಾಡೋಕ್ಕಾಗಲ್ಲ, ನೀರು ಸರಿ ಇಲ್ಲ ಅಂತ ತಿನ್ಕೊಂಡು ಬರ್ತಾ ಕಾರ್ನ್ ಇರುತ್ತಲ್ಲ ಅದನ್ನು ತೊಗೊಂಬಂದಿದ್ದೀವಿ. ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ರಜೆ ಇರುತ್ತೆ, ಸೊ ಅವರು ಫ್ರೀ ಇರ್ತಾರೆ. ಇದು ಈಶಾನ್ ಬಸ್ ಸ್ಟಾಪ್, ಈಶಾನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಯಾರೇ ತುಮಾರ ಲೈಫ್ तो इतना अच्छा है रे. ಮನೆಗೆ ಅಡುಗೆ ಮಾಡ್ರೆ ಇವೆಲ್ಲ ತಿನ್ನೋ ತಪ್ಪುತ್ತೆ.
ఓయ్ బాయ్ ಬರ್ರಿ ಪುಟ. ಸೊ ನನ್ನ ಮಗಳನ್ನ ಕರ್ಕೊಂಡು ನಾವು ಮನೆಗೆ ಹೋಗ್ತಾ ಇರೋದು. 1:30ಗೆ ಬಂದುಬಿಟ್ಲು. ಸಂಜೆ ತನಕ ಆದರೂ ಬಂದಿದ್ರೆ ನನಗಿನ್ನೂ ತುಂಬ ಟೈಮ್ ಸಿಗ್ತಿತ್ತು. ಸೊ ಬೇಗ ಬಂದ್ಲು. ಇವತ್ತು ಅವಳಿಗೆ ಭರತನಾಟ್ಯ ಕ್ಲಾಸ್ ಇಲ್ಲ. ಭರತನಾಟ್ಯ ಕ್ಲಾಸಲ್ಲಿ ಬೇರೆ ಏನೋ ಫಂಕ್ಷನ್ ನಡೀತಿದೆ ಸಂಜೆ ಟೈಮಲ್ಲಿ ಅಂತ ಇವತ್ತು ಭರತನಾಟ್ಯ ಕ್ಲಾಸ್ ಇಲ್ಲ. ಸೊ ನೀರಿಲ್ಲದೆ ಇವತ್ತು ಪರದಾಟ, ಅದರಲ್ಲಿ ಇದು ಬೇರೆ. ಆ್ಯಂಡ್ ಇವತ್ತೊಂದು ಸ್ಪೆಷಲ್ ಮೂಮೆಂಟ್ ಆಯಿತು. ಏನು ಗೊತ್ತಾ, ಈ ಕೊರಿಯರ್ ಡೆಲಿವರಿ ಮಾಡೋರು ನಮ್ಮ ಮನೆಗೆ ಮಳೆಯಲ್ಲಿ ಬಂದಿದ್ದರು. ಓಕೆ, ಮಳೇಲಿ ಬರೋದು ಓಕೆ, ಅದ್ರವ್ರು ಸೈಕಲಲ್ಲಿ ಒಂದು ಕೈಯಲ್ಲಿ ಅಂಬ್ರೆಲಾ ಇಟ್ಕೊಂಡು ಒಂದು ಕೈಯಲ್ಲಿ ಚೀಲ ಇಟ್ಕೊಂಡು ಪಾರ್ಸೆಲ್ ತೊಗೊಂಬರ್ತಿದ್ದಾರೆ. ಇಷ್ಟು ಚಂದ ಅನಿಸ್ತು ಗೊತ್ತಾ. ಬಟ್ ಈಗ ಮಳೆಯಲ್ಲಿ ಸೈಕಲ್ ಬೇರೆ ಹೊಡ್ಕೊಂಡು ಹೋಗ್ತೀರಾ? ನಮಗೇನೋ ಏನೋ ಆರ್ಡ್ರ್ ಮಾಡಿಬಿಡ್ತೀವಿ, ಸೀದಾ ಮನೆಗೆ ಬಂದು ತಲುಪಿಡುತ್ತೆ. ಬಟ್ ಅದ್ರ ಹಿಂದೆ ಎಷ್ಟೊಂದು ಕಷ್ಟ ಇರುತ್ತೆ ಅಲ್ವಾ. ನೋಡಿದ್ರೆ ಮೈ ಜುಮ್ ಅನಿಸುತ್ತೆ. ನನಗೆ ಒಂಥರ ಎಮೋಷ್ನಲ್ ಫೀಲ್ ಆಯಿತು. ಇಷ್ಟೊಂದು ಕಷ್ಟಪಡ್ತಾರೆ ಜನರು ಅಂತ ಹೇಳ್ಕೊಂಡು. ಈ ಮಳೆಯಲ್ಲಿ ತುಂಬ ಮಳೆ ಬರ್ತಿದೆ. ಆ ಮಳೆಯಲ್ಲಿ ಒಂದು ಕೈಲಿ ಛತ್ರಿ ಇಟ್ಕೊಂಡು ಒಂದು ಕೈಲ ಸೈಕಲ್ ಇಟ್ಕೊಂಡು, ಐ ಡೋಂಟ್ ನೋ ಪ್ರೊಫೆಷ್ನಲ್ ಕೊರಿಯರೋ ಅಥವಾ ಪೋಸ್ಟ್ ಆಫೀಸರ್ ಗೊತ್ತಿಲ್ಲ, ಯಾವುದೋ ಒಂದಿದು ಯಾವ್ದೂ ಬಂದಿದೆ ನಂಗೆ ಪಾರ್ಸಲ್ಲು ತೊಗೊಂಡು ಬಂದಿದ್ದಾರೆ ಈ ಮಳೆಯಲ್ಲಿ. ಐ ಫೆಲ್ಟ್ ಸೋ ಎಮೋಷ್ನಲ್. ಎಷ್ಟು ಕಷ್ಟ ಇರುತ್ತೆ ಜೀವನ ಎಲ್ಲರದ್ದು ಅಂತ ಫೀಲ್ ಬೇರೆ ಆಯಿತು ಪಾಪ ಅಂತ. ಡೂ ನಥಿಂಗ್ 5 ಸ್ಟಾರ್ ಕಾವ್. ಒಂದು ಪುಟ ಏನೋ ಇದೆ ಅಲ್ಲ ಪುಟ, ಅದೇನೋ 5 ಸ್ಟಾರ್ ಇದೆ ಅಲ್ಲ ಪುಟ. ಡೂ ನಥಿಂಗ್. ಹಾಂ, ಡೂ ನಥಿಂಗ್ ಅಂತಾರ ಇದಕ್ಕೆ. ಡೂ ನಥಿಂಗ್ 50K ಫಾಲೋವರ್ಸ್ ಇನ್ ಇನ್ಸ್ಟಾಗ್ರಾಮ್. ಇಟ್ಸ್ ಯುವರ್ ಅಕೌಂಟ್. ಹೌದು, ಇನ್ಸ್ಟಾಗ್ರಾಮಲ್ಲಿ ಈಶಾ ಹೋಮ್ ವ್ಲಾಗ್ಸ್ ಅಂತ ಇನ್ನೊಂದು ಅಕೌಂಟ್ ಇದೆ. ಅದು ಅವ್ರದ್ದು ಅಕೌಂಟ್ ಆಗಿತ್ತು, ಮನೋಜ್ ಕುಮಾರ್ ಅಂತ. ಅದನ್ನು ನೇಮ್ ಚೇಂಜ್ ಮಾಡಿ ಈಶಾ ಹೋಮ್ ವ್ಲಾಗ್ಸ್ ಅಂತ ಕ್ರಿಯೇಟ್ ಮಾಡಿ ಕಂಟೆಂಟ್ ಹಾಕ್ತಾ ಇದ್ದೆ. ಸೊ ಅದಕ್ಕೆ ಇವಾಗ 50K ಫಾಲೋವರ್ಸ್ ಆಗಿದ್ದಾರೆ. ಆ್ಯಂಡ್ ಅವ್ರಿಗೆ ಅವ್ರು ಅದರೊಳಗೆ ಯಾವ ವೀಡಿಯೋನೂ ಹಾಕಲ್ಲ, ಪೋಸ್ಟು ಹಾಕಲ್ಲ, ಬಟ್ ಅದು ಅವ್ರದ್ದು ಅಕೌಂಟು. ಹೌ ಆರ್ ಯು ಫೀಲಿಂಗ್ ಆಫ್ 50K ಫಾಲೋವರ್ಸ್? ನಿಮ್ಗೆ ಹೆಂಗೆ ಅನಿಸ್ತಿದೆ? ಮಳೆ ಬಂದರೂ ನನ್ನ ಗಂಡ ವಾಕಿಂಗ್ ಮಾಡ್ತಿದ್ದಾನೆ, ನನ್ನ ಗಂಡನ ಡಿಸಿಪ್ಲಿನ್ಗೆ ನಾನು ಅರ್ಧ ಆದರೂ ಇರೋದಿತ್ತು ಅಂತ ಅನಿಸ್ತಾ ಇಲ್ಲ. Is walking to have fitness after the lunch. Yeah, he is very much disciplined. And ಹೇಳಿ, how are you feeling about 50K followers on Instagram? English. ಅಕೌಂಟ್ ಮಾಡಿದ್ದು ನೀವು, ನಂದು ಏನಿಲ್ಲ ಅದರೊಳಗೆ, ಅರ್ಥಾಯ್ತಾ? ಹೌದು, ಇದು ಈಶಾ ಹೋಮ್ ವ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿರೋವಂಥ ಪೇಜು. ಸೊ ಇದಕ್ಕೆ 50K ಫಾಲೋವರ್ಸ್ ಆಗಿದ್ದಾರೆ. ಇನ್ನೊಂದು ಅಕೌಂಟ್ ಇದೆ, ಬೇಬಿ ಆಫ್ ಭಾಗ್ಯಶ್ರೀ ಅಂತ. ಅದಕ್ಕೆ ಆಲ್ರೆಡಿ 100K ಫಾಲೋವರ್ಸ್ ಆಗಿದ್ದಾರೆ. ಹೋಪ್ಫುಲಿ ಯೂಟ್ಯೂಬಲ್ಲೂ ಆದಷ್ಟು ಬೇಗ 1,00,000 ಫಾಲೋವರ್ಸ್ ಆಗುತ್ತೆ ನಿಮ್ಮೆಲ್ಲರ ಕಡೆಯಿಂದ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಂಜೆ 6-6:30 ಅಷ್ಟೊತ್ತಿಗೆ ತಗೊಂಡು ಬಂದರು ಈ ಮಳೆಯಲ್ಲಿ. ಪಾಪ ಏನು ರಿಪೇರಿಗೆ ತೊಗೊಂಡು ಹೋಗಿದ್ರಲ್ಲ ಮೋಟರು, ಅಷ್ಟೋ ತನಕ ನಾವು ನೀರಿಲ್ಲದೆ ತುಂಬಾ ಒದ್ದಾಡಿದ್ವಿ. ಸ್ವಲ್ಪ ಬಾತ್ರೂಮಿಂದೆಲ್ಲ ಹಳೇ ಕಾಲ ಥರ ಹೋಗಬೇಕು ಅಂದರೆ ಸ್ವಲ್ಪ ಇರಿಟೇಟ್ ಆಗ್ತಿತ್ತು. ಇಟ್ಸ್ ಓಕೆ, ವಿ ಆರ್ ಎಂಜಾಯಿಂಗ್ ಇಟ್. ಮಜಾ ಬರ್ತಾಯಿತ್ತು. ಬಾವಿಯಿಂದ ತೆಗೆದು ತಕ್ಕೋತಿದ್ವಲ್ಲ, ಅದಕ್ಕೆ ಪ್ರಾಬ್ಲಮ್ನು ಸಹಿತ ನಾವು ಎಂಜಾಯ್ಮೆಂಟ್ ಮಾಡಿಬಿಟ್ವಿ. ಸೊ ಎಲ್ಲ ಫಿನಿಶ್ ಅವರೆಲ್ಲದೂ ಟೆಸ್ಟ್ ಮಾಡ್ತಿದ್ದಾರೆ. ಆಲ್ರೆಡಿ 6:30 7:30 ಆಯಿತು. ಒಂದು 10 ಸಲ ಟೆಸ್ಟ್ ಮಾಡಿದರು, ವಾಟರ್ ಬಂತ ಅಂತ. ಒಂದು ಬರ್ತಾನೇ ಇಲ್ಲ ವಾಟರು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಏನು ಇದು ನಾವು ಮಾಡಿದ ತಪ್ಪು, ನಾವು ರಾಂಗ್ ಡಿಸಿಷನ್ ತೊಗೊಬಿಟ್ವಾ? ಸುಮ್ಮನೆ ಹೊಸ ಮೋಟ್ರ್ ಆಗೋಗಿದ್ರೆ 5 ನಿಮಿಷದಲ್ಲಿ ಆಗೋಗ್ತಿತ್ತು. ಈಗ ಇಡೀ ದಿನ ಕಾದರೂ ಸಹಿತ ನೀರೇ ಬರ್ತಾ ಇಲ್ಲ ಅಂತ ಅವ್ರು ಬೇರೆ ಕಾನ್ಫಿಡೆನ್ಸಲ್ಲಿ ಹಾಕಿ ಮೋಟ್ರ್ ಅಂತಾರೆ. ಹಾಕಿದ ಕೂಡಲೇ ನೀರು ಬರೋಲ್ಲ. ಈ ಥರ ಬೇರೆ ಕಿತಾಪತಿ ಆಗ್ತಿತ್ತು. ಏನು ಇಶ್ಯೂ ಆಗಿದೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಫೈನಲಿ ಏನೋ ವೈರೆಲ್ಲ ಸ್ವಲ್ಪ ಜಾಯಿಂಟ್ ಆಗಿತ್ತು ಅಂತ ಅದನ್ನೆಲ್ಲ ಚೆಕ್ ಮಾಡಿ ಸರಿ ಮಾಡ್ತಾ ಇದ್ದಾರೆ ಅವರು. ಆದರೂ ನಂಗೆ ಭಯ, ನೀರು ಬರ್ತಿದೆಯೋ ಬರಲ್ವೋ ಅಂತ. 10 ಸಲ ತೆಗೆದು ಹಾಕಿ ಮಾಡಿದ್ದಾರೆ. ಆಲ್ರೆಡಿ ಕತ್ಲಾಗ್ಬಿಡ್ತು ನೋಡಿ. 8:30-9 ಗಂಟೆ ಆಗ್ತಾ ಬಂತು. 2 ತಾಸು ಆಯ್ತು ಇಲ್ಲೇ ಏನೋ ವರ್ಕ್ ಮಾಡಿ. అందుకే మోటార్ ఆన్ చేసినాక 10 నిమిషాలలో ఆఫ్ చేసేయాలి. అట్లాగే పెట్టి మర్చిపోయినా, బయటికి వెళ్ళి కూరగాయలు పోయినా, పండుకుండా అంటే ఇచ్చగా అవుతాయి.
No, no, no. I didn't do anything like that. I have clearly opted within 2 minutes. Okay. What? Within 2 minutes, I. పైన ట్యాంక్ నిండిపోయి ఓవర్ఫ్లో అయినాకనే ఆఫ్ చేసినారు. ఇంతవరకు ఒక్కసారి కూడా ఆన్ టైం ఆఫ్ చేయలేదు. ఓకే, అది మా గ్రేట్ భార్య గారి నాలెడ్జ్. How you will get to know that it's completely full? Tank is full, no? When it is overflowed, then only we'll get to off, no? That's true. ఓవర్ఫ్లో అయినాకనే తెలుస్తుంది అంటే 5 మినిట్స్లో ట్యాంక్ నిండిపోతుంది అని క్లియర్గా తెలుసు అందరికీ. 4 మినిట్స్లో ఆఫ్ చేసేయాలి. తెలివైన కూడా అది చేస్తాడు. ఇల్లు దీపం ఉన్నప్పుడే ఇల్లు చక్క పెట్టుకోవాలి. ఇట్లా పాడైనాక ఏడ్చుకుంటూ కూర్చోడు కాదు. అయినా ఒక్కరోజుకే ఇట్లా చేస్తే పాతకాలంలో మేమందరం బోరింగ్లలో పట్టుకొస్తుండే నీళ్ళు పోయి, తెలుసా? 10 బకెట్లు. మీరు ఒక్క రోజుకే లైఫ్ పాడైపోయింది, నాకు అయితే లేదు దేవుడా. ఇవి మీ కష్టాలు ఇవి. Tomorrow I'm going to mom house. మేము పడిన కష్టాలు చెప్పుకుంటే I మీరు say ఒక్క bye. రోజు I say bye. ఉండరు. I'm not going to be with no water. No water. మేము పక్క సందులో పోయి బోరింగ్ కొట్టుకొని నీళ్ళు తీసుకొస్తుండే. ఆ రోజులు కూడా చూసినాం మేము. ಅರ್ಥమైందా? ನಾನು ಹುಡ್ದಾಗಿಂದನೂ ಬಾವಿ ನೀರಲ್ಲಿದ್ದೀನಿ. 5 ಮೋಟರ್ ಎಸ್. ಓ ಮೈ ಗಾಡ್, ಪ್ಲೀಸ್. ಓ ಮೈ ಗಾಡ್. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. దేవుడా. సాయిరామ్. ఓం నమః శివాయ. నీలాంజన సహవాసం వైపుత్రం హిమగ్రజం చార్య మాతాండ సమృతంతో నమామి శనీశ్వరం. ಇವತ್ತು ಶನಿವಾರ, ಸಾಟರ್ಡೆ. ಹೋಪ್ಫುಲಿ ಇಟ್ ವಿಲ್ ಡನ್ ಕರೆಕ್ಟ್ಲಿ. ಆ್ಯಂಡ್ ದೆನ್ ಇಟ್ಸ್ ಚಂದ್ರಾಯ ನಮಃ. ಚಂದ್ರ ವಾಟರ್ ಲೇರಾ ವಾಟರ್ ಪ್ಲೀಸ್. ವಾಟರ್ ಕೊಡಿ ಪ್ಲೀಸ್. ಬರುತ್ತದಿನ್ನು ಈಗ ಏರ್ತಿದೆ, ಸ್ಲೋ ಇದೆ. ಬಂತಲ್ಲ ನೀರು. ಫೈನಲಿ ಅಷ್ಟೆಲ್ಲ ಸಾಹಸ ಮಾಡಿ ರಾತ್ರಿ 10 ಗಂಟೆಗೆ ನೀರು ಬಂತು ನಮ್ಮ ಮನೆಗೆ. ಅಂತೂ ಬಂತಲ್ಲ, ಖುಷಿ ಆಯಿತು. ಇಲ್ಲ ಇವತ್ತು ರಾತ್ರಿನೂ ವಿತೌಟ್ ನೀರು, ನಾಳೆ ಬೆಳಗ್ಗೆ ಮತ್ತೆ ನೀರಿಲ್ಲದೆ ಹೆಂಗಪ್ಪ ಪಾತ್ರೆ ಗೀತ್ರೆಲ್ಲ ತೊಳೆಯೋದು, ಹೆಂಗಪ್ಪ ಬಟ್ಟೆ ಎಲ್ಲ ತೊಳೆಯೋದು ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಫೈನಲಿ ಆಯಿತು. ಒಳ್ಳೆ ಕೆಲಸ ಮಾಡಿದರೆ ಐ ಶುಡ್ ಥ್ಯಾಂಕ್ಫುಲ್. ಫೈನಲಿ ಟೈಮ್ ತೊಗೊಂಡ್ರು ಸಹಿತ ವರ್ಕ್ ಮಾಡಿದರೆ ಗುಡ್. ಓಕೆ, ಥ್ಯಾಂಕ್ ಯು ಬಾಯ್ ಅಂತ ಹೇಳಿ ಖುಷಿಪಟ್ಟೆ. ಸೊ ಇದಾಗಿತ್ತು ಇವತ್ತಿನ ಕತೆ ನಮ್ಮದು. ಮೋಟರಿನ ಒಂದು ಕತೆ, ಮೋಟರ್ ಇಲ್ಲದೆ ಜೀವನ ಹೆಂಗಿತ್ತು ಅಂತ. ಥ್ಯಾಂಕ್ಫುಲಿ ಬಾವಿ ಇರೋದಕ್ಕೆ ನಮಗೆ ಬಚಾವಾದ್ವಿ. ಸೊ ಮನೇಲೆಲ್ಲರೂ ಹೊಸ ಮನೆ ಕಟ್ಟಿಸ್ತಾ ಇದ್ದರೆ ಬಾವಿನ ಓಪನ್ನೇ ಇಡಿ, ಆಯಿತಾ? ಕಾರ್ ಸೆಟ್ ಮಾಡಬೇಕು, ಅದು ಮಾಡಬೇಕು ಅಂತ ಬಾವಿ ಕೆಳಗಡೆ ಮುಚ್ಚಾಕ್ಬಿಡ್ಬೇಡಿ. ಈ ಥರ ನೀರು ತಕ್ಕೊಳಕ್ಕೆಲ್ಲ ಬೇಕಾಗತ್ತೆ ಅವಾಗವಾಗ. ಆ್ಯಂಡ್ ಹೌದು, ನನ್ನ ಗಂಡ ತೆಲುಗು ಆಗಿರೋದು, ತೆಲುಗುನು ಸ್ವಲ್ಪ ಮಾತಾಡ್ತೀವಿ ನಾವು ಮನೇಲಿ, ಅದನ್ನು ಜೋಡಿಸಿದೆ ಮಿಸ್ ಆಗಿ. ಆ್ಯಂಡ್ ಹೀಗೇನೆ ಇಂಟ್ರೆಸ್ಟಿಂಗ್ ಆಗಿರೋ ಕ್ರಿಯೇಟಿವ್ ವ್ಲಾಗ್ಸಿಗೋಸ್ಕರ ನನ್ನ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.